ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ವೃಶ್ಚಿಕ ರಾಶಿಯವರ ಮಾರ್ಚ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಸೆಕೆಂಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ, ಥರ್ಡ್ ನನಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂದರೆ ಇಲ್ಲಿ 1 ಸ್ಟೆಪ್ ಫಾರ್ವರ್ಡ್ ತೊಗೊಂಡ್ರೆ ಲೈಫಲ್ಲಿ 10 ಸ್ಟೆಪ್ ಬ್ಯಾಕ್ವರ್ಡ್ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಂತ ಅನಿಸುತ್ತೆ. ಯು ಗೈಸ್ ಆರ್ ಟ್ರೈಯಿಂಗ್ ಟು ಓಪನ್ ಅಪ್. ಯಾರ ಮುಂದೆನೋ ಏನೋ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಬೇಕು, ಏನೇನೋ ಹೇಳ್ಕೊಳ್ಬೇಕು, ಓಪನ್ ಅಪ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಬಟ್ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ನೆಗೆಟಿವಿಟಿ ಅಂತ ಹೇಳ್ತೀವಿ. ಸೊ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ನೀವು ಅಥವಾ ಅದರ್ ಪರ್ಸನ್ ಆಗಿರ್ಬೋದು. ವಾಯ್ಸ್ ವರ್ಸ ರೀಡಿಂಗ್ ಇದು. ಮೇ ಬಿ ಮಿಸ್ ಆಪರ್ಚುನಿಟಿ ಅಥವಾ ಸಮಥಿಂಗ್ ಆಪರ್ಚುನಿಟಿ ಮಿಸ್ ಆಗಿದೆ ಅನ್ನೋ ರಿಗ್ರೆಟ್ ಕೂಡ ಇದೆ ಕೆಲವರಿಗೆ. ಇನ್ನೂ ಲೇಟ್ ಮಾಡಿದರೆ ಖಂಡಿತವಾಗ್ಲೂ ಮಿಸ್ ಆಪರ್ಚುನಿಟಿ ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಫೋರ್ತ್ ಕಾರ್ಡ್ ನನಗೆ ಕಿಂಗ್ ಆಫ್ ಸಾರ್ಡ್ಸ್ ಬಂದಿದೆ. ಡೆಲಿಬ್ರೇಟ್ಲಿ ಸ್ಲೋಯಿಂಗ್ ಡೌನ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಲಾಟ್ ಆಫ್ ಫಿಯರ್ಸ್ ಆ್ಯಂಡ್ ಪೇನ್ಸ್ ಅಂತ ಹೇಳ್ತೀನಿ. ಫುಲ್ ಆಫ್ ಎನರ್ಜೀಸ್ ಇದೆ, ಬಟ್ ಫಿಯರ್ಸ್ ಆ್ಯಂಡ್ ಪೇರ್ಸ್ ಲಾಟ್ ಆಫ್ ಇದೆ ಅಂತ ಹೇಳ್ಬೋದು. ಯು ಹ್ಯಾವಿಂಗ್ 2 ಆಪ್ಷನ್ಸ್ ಅಂತ ಹೇಳ್ತೀನಿ ನಾನು. ಕಿಂಗ್ ಆಫ್ ಪೆಂಟಿಕಲ್ ಜೊತೆ ಕಿಂಗ್ ಆಫ್ ಸಾರ್ಡ್ಸ್ ಬಂದರೆ ಏನನ್ನು ಚೂಸ್ ಮಾಡಲಿ ಅಥವಾ ಯಾರನ್ನು ಚೂಸ್ ಮಾಡಲಿ ಅನ್ನೋ ಏನು ಹೇಳ್ತೀವಿ ಕನ್ಫ್ಯೂಷನ್ಸ್ ಇರ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಅಥವಾ ನಾನು ಹೇಳಿದ್ದೀನಿ, ಸೊ ಓಪನ್ ಅಪ್ ಆಗೋಕ್ಕೆ ನೀವು ತುಂಬ ಹಿಂದೇಟು ಆಗ್ತಾ ಇದ್ದೀರಾ. ಸೊ ಹೌ ದೇ ಲೈಕ್ ಯು ಆರ್ ನಾಟ್, ಅಥವಾ ಮೇ ಬಿ ಮ್ಯಾರಿಡ್ ಪರ್ಸನ್ನ ನೀವು ಇಷ್ಟಪಡ್ತಾ ಇರ್ಬೋದು. ಸೊ ಮೇ ಬಿ ಕೆಲವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಇದು. ಸಮ್ಹೌ ದೆರ್ ಈಸ್ ಸಮ್ ಮ್ಯಾರಿಡ್ ಪರ್ಸನ್ ಅಂತ ಹೇಳ್ಬೋದು. ವೆರಿ ಸ್ಲೋ ಮೂವಿಂಗ್ ಎನರ್ಜಿ ಅಂತ ಹೇಳ್ತೀವಿ ನಾವು ಕಿಂಗ್ ಆಫ್ ಪೆಂಟಿಕಲ್ಸ್ನ. ಸೊ 6th ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ, 7th 10 ಆಫ್ ಕಪ್ಸ್ ಬಂದಿದೆ. 10 ಆಫ್ ಕಪ್ಸ್ ಈಸ್ ಹ್ಯಾಪಿ ಫ್ಯಾಮ್ಲಿ, ಹ್ಯಾಪಿ ಏನು ಹೇಳ್ತೀವಿ ಎಂಡಿಂಗ್ ಅಂತ ಕರಿತೀವಿ ಅಲ್ವಾ, ಆ ಥರ ಕಾರ್ಡ್ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಕೆಲವ್ರದ್ದು ಮದುವೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ. ಹೈಯರ್ ಫ್ರೆಂಡ್ ಕೂಡ ಮದುವೆನ ರೀಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ತುಂಬಾ ಮ್ಯಾರೇಜ್ ಎನರ್ಜಿ ಇದೆ, ಕಮಿಟ್ಮೆಂಟ್ ಇದೆ, ಇನ್ವಾಲ್ವ್ಡ್ ಹಿಯರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನನಗೆ 8th ಕಾರ್ಡ್ 10 ಆಫ್ ವಾಂಡ್ಸ್ ಬಂದಿದೆ. 10 ಆಫ್ ವಾಂಡ್ಸ್ ಈಸ್ ಲೈಕ್ ಯು ಗೈಸ್ ಆರ್ ನಾಟ್ ಟಾಕಿಂಗ್ ಈಚ್ ಅದರ್ ಅಂತ ಹೇಳ್ಬೋದು. ಒನ್ ಆಫ್ ಯು ಮ್ಯಾನಿಫೆಸ್ಟಿಂಗ್ ಈಚ್ ಟುಗೆದರ್ ಅಂತ ಹೇಳ್ಬೋದು. ನೀವು ಅದರ್ ಪರ್ಸನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ. ದೇ ಕ್ಯಾನ್ ಶೋ ದಿ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ನೀವು ಇಂಪಾರ್ಟೆಂಟ್ ಅಂತ ಶೋ ಮಾಡ್ಬೋದು, ಬಟ್ ಅದರ್ ಪರ್ಸನ್ ಈಸ್ ಮೇ ಬಿ ನೀವು ಅಥವಾ ನಿಮ್ಮನ್ನು ಅದರ್ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ಬೋದು ಅಂತ ಹೇಳ್ಬೋದು. ಅದರ್ ಪರ್ಸನ್ ಈಸ್ ಮ್ಯಾನಿಫೆಸ್ಟಿಂಗ್ ಯು ಅಂತ ಹೇಳ್ಬೋದು. ಸೊ ಒನ್ ಆಫ್ ಯು ಫೀಲಿಂಗ್ ದಿ ಹೆವಿನೆಸ್ ಅಂತ ಹೇಳ್ತೀನಿ. ಕೆಲವ್ರಿಗೆ ನಾನು ಲಾಸ್ಟ್ ಕಾರ್ಡ್ 3 ಆಫ್ ಸಾರ್ಡ್ಸ್ ಮತ್ತು ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ತುಂಬಾ ಈಗೋ ಇದೆ. ಸೊ ನಾನು ಯಾಕೆ ನನ್ನ ಫೀಲಿಂಗ್ಸ್ನ ಹೇಳಿ ಅಥವಾ ನಾನೇ ಯಾಕೆ ಮುಂಚೆ ಹೇಳಿ ಅನ್ನೋ ಫೀಲಿಂಗ್ಸ್ ಇದೆ ನಿಮಗೂ ಅದರ್ ಪರ್ಸನ್ಗೂ. ಐ ಡೋಂಟ್ ನೋ. ಸಮ್ಹೌ ನನಗೆ ಮ್ಯಾರಿಡ್ ಪರ್ಸನ್ ಕಾಣ್ತಾ ಇದ್ರಿ. ಇನ್ ಕೇಸ್ ನಿಮ್ಗೆ ಯಾರಾದರೂ ಪ್ರಪೋಸ್ ಮಾಡಿದರೆ ಅಥವಾ ನೀವು ಕಮಿಟೆಡ್ ಆಗಿದ್ದರೂ ಕೂಡ ಇಬ್ಬರಲ್ಲೊಬ್ಬರು ಮ್ಯಾರಿಡ್ ಇದ್ದೀರಾ, ಅದರ್ ಪರ್ಸನ್ಗೆ ಅದು ಗೊತ್ತಿದೆಯೋ ಇಲ್ವೋ, ತಿಳಿಸಿದಿರೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ನೀವು ಕಪಲ್ಸ್ ಇದ್ದೀರಾ, ಮ್ಯಾರಿಡ್ ಇದ್ದೀರಾ ಅಂದರೂ ಕೂಡ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಕನೆಕ್ಟ್ ಆಗಿರ್ಬೋದು. ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಬಿಕಾಸ್ 3 ಆಫ್ ಸಾರ್ಡ್ಸ್ ಇದೆ. ಸಮ್ಟೈಮ್ಸ್ ಸಡನ್ ಬ್ರೇಕಪ್ಸ್ ಆ್ಯಂಡ್ ಸಡನ್ ಸಪ್ರೇಷನ್ಸ್ನ ಹೇಳ್ತೀನಿ. ಬಟ್ 3 ಆಫ್ ಸಾರ್ಡ್ಸ್ನ ನಾವು ಆಸ್ಟ್ರಾಲಜಿ ವೈಸ್ ನೋಡೋದಾದರೆ, ಚಾರ್ಟ್ ವೈಸ್ ನೋಡಿದ್ರೆ ರಾಹುನ ರೀಪ್ರೆಸೆಂಟ್ ಮಾಡೋದ್ರಿಂದ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ, ಓವರ್ ಥಿಂಕಿಂಗ್ ಇರುತ್ತೆ, ಲೈಕ್ ಸಫರಿಂಗ್ ಅಂತ ಹೇಳ್ತೀವಿ, ಪೇನ್ ಆ್ಯಂಡ್ ಸಫರಿಂಗ್ ಅಂತ ಹೇಳ್ತೀವಿ. ನೋ ಕಾಂಟ್ಯಾಕ್ಟಲ್ಲಿ ಹೋಗೋ ಚಾನ್ಸಸ್ ಇದೆ. ಆಲ್ರೆಡಿ ಕೆಲವರು ಈ ಸಿಚುವೇಶನ್ನ ಅನುಭವಿಸ್ತಾ ಇರ್ಬೋದು, ಬಟ್ ಇನ್ನೂ ಕೆಲವ್ರಿಗೆ ನಾನು ಬಿ ವೆರಿ ಕೇರ್ಫುಲ್ ಅಂತ ಹೇಳ್ತೀನಿ. ಇನ್ ದ ಸೆನ್ಸ್ ಆಫ್ ಟು ಫೀಡ್ ದ ಈಗೋ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಕೆಲವ್ರಿಗೆ ಯಾರನ್ನಾದರೂ ಹೀಯಾಳಿಸಿ ಮಾತಾಡಿಸಿದ್ರೆ, ಯಾರಿಗಾದ್ರೂ ಕೀಳಾಗಿ ನೋಡಿದರೆ ಅವ್ರಿಗೇನೋ ಒಂಥರ ಖುಷಿ. ಆ ಥರ ಇರೋ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ರೆ ಅಥವಾ ನೀವೇ ಆ ಥರ ಇರ್ಬೋದು. ಯಾರಾದರೂ ನಿಮಗೆ ಅವಮಾನ ಮಾಡ್ಬೋದು ಅವ್ರ ಈಗೋನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋಕ್ಕೆ. ಅವ್ರ ಈಗೋನ ಏನು ಹೇಳ್ತೀವಿ, ಅವ್ರದ್ದೊಂದು ಖುಷಿ ಅಂತ ಹೇಳ್ಬೋದು. ತುಂಬಾ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಆದರೂ ಕೂಡ
ದಿಸ್ ಒನ್ ಈಸ್ ರಿಯಲ್ ಅಂತ ಹೇಳ್ತೀನಿ ನಾನು. ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಅದರದ್ದೇ ಅದು ಚಾರ್ಜಸ್ ಇರುತ್ತೆ. ಸೊ ನೀವು ಕಮೆಂಟಲ್ಲಿ ಹಾಕಿ ಯಾರಾದರೂ ರೀಡಿಂಗ್ ತೊಗೊಂಡಿದ್ದಾರೆ, ಅದರಿಂದ ಏನಾದರೂ ಯೂಸ್ ಆಗಿದೆ ಅಂತ ಅವರೇ ನಿಮಗೆ ರೆಸ್ಪಾನ್ಸ್ ಮಾಡ್ತೀರಿ. ಐ ಡಿಡ್ ಲಾಟ್ಸ್ ಆಫ್ ರೀಡಿಂಗ್, ಒಂದು 3-4 ಸಾವಿರ ರೀಡಿಂಗ್ ಮಾಡಿರ್ಬೋದು ನಾನು ಇಲ್ಲಿವರೆಗೂ. ಬಟ್ ಎಲ್ರಿಗೂ ರಿಸಲ್ಟ್ ಬಂದಿದೆ ಅಂತ ನನ್ನನ್ನು ನಾನು ಹೇಳ್ಕೊಳ್ಳಲ್ಲ, ನೀವೇ ಕೇಳಿ ಅಂತ ನಾನು ಹೇಳ್ತೀನಿ. ವಿತ್ ರೆಮಿಡೀಸ್ ಸಿಗುತ್ತೆ. ರೀಡಿಂಗ್ ಆದಮೇಲೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಅದಕ್ಕೆ ಬೇರೆ ರೆಮಿಡೀಸ್ ಕೂಡ ನಾನು ಹೇಳ್ತೀನಿ. ಥ್ಯಾಂಕ್ ಯು.